ನಮ್ಮ ಬಗ್ಗೆ ಲಫುಟನ್ ಮಕ್ಕಳು ಅಂತೀವಿ, ಥರ್ಡ್ ಗ್ರೇಡ್ ಅಂತ ಹೇಳ್ತೀವಿ, ಹಂದಿ ಅಂತ ಹೇಳ್ತೀವಿ. ಆಯ್ತು, ನಾವೆಲ್ಲ ಥರ್ಡ್ ಗ್ರೇಡ್ ಪಾಪ ಲಫುಟ್ ನಿನ್ನ ಮಕ್ಕಳ. ನಿನ್ನ ಆಸ್ತಿ ಕೆಳಗೆ ಕೊಡ್ತೀವಿ ನಾಳೆ ಕೊಡ್ತೀಯಾ? ನಿನ್ನ ಆಸ್ತಿ ಕೆಳಗೆ ಕೊಡ್ತೀವಿ ನಿನ್ನ ಮನೆ ಮುಂದೆ ಹೇಳ್ತಾ ಇದೀವಿ. ಅವರೊಂದು ಭ್ರಷ್ಟಾಚಾರ ನನಗೆ ಗೊತ್ತಿದೆ. ಇವತ್ತು ಮಾಡೋಲ್ಲ, ಹೆಂಗ್ ಆಯ್ತು ಏನ್ ಮಾಡ್ತೀವಿ ಗೊತ್ತಿ ಹೇಳ್ತೀನಿ. ನಾವು ಇದಾದ್ರೆ ನೀವ್ಯಾರಪ್ಪ ನಮ್ಮ ವಿರುದ್ಧ ಮಾತಾಡೋರು? ಅಯೋಗ್ಯ. ಜನ ತೀರ್ಮಾನ ಮಾಡಿದ್ರೆ ನೀವು ಅಯೋಗ್ಯರು. ಈ ರಾಜ್ಯದ ಜನ ಕಾರ್ಯಕರ್ತರು ಮುಖಂಡರು ಎಲ್ಲರಿಗೂ ಕರೆ ಮಾಡಿರ್ತಾರೆ, ಅಂತ ಅಯೋಗ್ಯರು ಹೊರಗಡೆ ಹಾಕ್ತೀರಿ ಅಂತ ಹೇಳ್ತಾರೆ. ಪಕ್ಷದಿಂದ ಇಡೀ ರಾಜ್ಯದ ಕಾರ್ಯಕರ್ತರು ಮುಖಂಡರು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಇಂಥ ಅಯೋಗ್ಯರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ನಮ್ಮ ರಾಷ್ಟ್ರೀಯ ನಾಯಕರು, ಕೇಂದ್ರ ನಾಯಕರು ಭೇಟಿ ಮಾಡ್ತೀವಿ. ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ಮಾತಾಡಿದ್ದೀನಿ. ನನಗೆ ಇದೇನು ನಾನು ಪ್ರಚಾರಕ್ಕೋಸ್ಕರ ಮಾತಾಡಿಲ್ಲ. ನನಗೆ ಬಂದಿರತಕ್ಕಂಥ ಕರೆಗಳು ಎಲ್ಲವರು ಮಿಸ್ ಕಾಲ್ ಇರ್ಬೋದು, ಬ್ಲಾಕ್ ಲಿಸ್ಟ್ ಹಾಕಿದ್ದೀನಿ. ನೀವು ಟೆಸ್ಟ್ ಮಾಡಿ ಎಷ್ಟು ಬ್ಲಾಕ್ ಲಿಸ್ಟ್ ಹಾಕಿ ನೋಡಿ. ಕರೆಗಳು ಬಂದವೆ, ಆದ್ರೆ ಈ ಕರೆಗಳು ಬ್ಲಾಕ್ ಇವರೇ ಸ್ಟೇಟಸ್ ಹಾಕ್ಸಿ ಈ ರೀತಿ ನಿಮಗೆ ಗುಂಡಾಗಳು ಕರೆ ಮಾಡ್ತಾ ಸತ್ಯ ಇದು. ಈ ನಿನ್ನೆ ದಿವಸ ಗಣೇಶನ ದರ್ಶನ ಮಾಡಿ, ಇವತ್ತು ಆದಿಶಕ್ತಿ ತಾಯಿ ಚಾಮುಂಡಿ ದರ್ಶನ ಮಾಡಿದ್ವಿ. ನಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ, ಗುಂಡಾಗಿರಿ ಮಾಡ್ತಾರೆ. ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರೆ ಯಾವ ರೀತಿ ನಿನ್ನ ನಂಬರ್ ಹಾಕಿ ಗೊತ್ತೈತಿ, ಅದು ಕೆಲಸ ಮಾಡಲ್ಲ. ನಿನ್ನ ಹೊಲಸು ಬಾಯಿ ಇನ್ನು ಮುಂದೆ ಅವರು ಸರಿ ಮಾಡ್ಕೆ ಅಂತ ಹೇಳಿ ಹೇಳ್ತೀನಿ. ಎಚ್ಚರಿಕೆಯಲ್ಲೇ ಕೊಡ್ತೀನಿ. ಧನ್ಯವಾದಗಳು. ಅಣ್ಣ ಬಸವಣ್ಣ, ಅಣ್ಣ ಬಸವಣ್ಣನವರು ಇವ್ರು ಕೊಡಿ ಮಾತಾಡ್ತಾರೆ. ಬಸವಣ್ಣ ಬಗ್ಗೆ ಮಾತಾಡಿ. ಅಣ್ಣ ಬಸವಣ್ಣನವರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ, ನದಿಗಾರ್ಲಿಲ್ಲ. ಅವರು ಐಕ್ಯರಾದ್ರು. ಬಸವಣ್ಣನವರು ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಅವರು ಸಾಮಾಜಿಕ ನ್ಯಾಯ, ಮಹಿಳೆಯರಿಗೆ ಮೀಸಲಾತಿ ಎಲ್ಲವೂ ಕೊಟ್ಟಂತ ಒಬ್ಬ ಕ್ರಾಂತಿ ವಿಶ್ವಗುರು ಬಸವಣ್ಣ ಅಂತ ನಾವು ಕರಿತೀವಿ. ಇಡೀ ವಿಶ್ವವನ್ನು ಮೆಚ್ಚಿಕೊಂಡಿದೆ. ನರೇಂದ್ರ ಮೋದಿ ಅವರು ಅಂತ ಬಗ್ಗೆನೂ ಗೌರವ ಇಟ್ಟಿದ್ದಾರೆ. ಒಂದು ನಿಮಿಷ ದಯಮಾಡಿ. ನಮ್ಮ ಕೇಂದ್ರ ನಾಯಕರ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ನಾವು ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗ್ಲಿ, ನಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ಕೂತಿದೆ. ಮೊನ್ನೆ 3 ಉಪಚುನಾವಣೆ ಭ್ರಷ್ಟಾಚಾರ, ಹಣಬಲ, ತೋಳ್ಬಲ, ಅಧಿಕಾರ ದುರುಪಯೋಗ ಮಾಡ್ಕೊಂಡು ಗೆದ್ದಿದ್ದಾರೆ. ಅದಕ್ಕೆ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಮೂಡಬೇಕು. ದೇವರು ಪ್ರಾರ್ಥನೆ ಮಾಡ್ತೀವಿ. ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಒಳ್ಳೆ ಸಂಘಟನೆ ಮಾಡ್ತಾರೆ. ಅವರು ಸಾರಥ್ಯದಲ್ಲಿ ಕಾರ್ಯಕರ್ತರಿಗೆ ಬಲ ಬರಬೇಕು, ಮತ್ತೆ ರಾಜ್ಯದ ಅಧಿಕಾರಕ್ಕೆ ಬರ್ಬೇಕು. ಅದಕ್ಕೋಸ್ಕರ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಡಿಯೂರಪ್ಪ ಅವರು ಅವ್ರ ಮನೆಗೆ ನಿರ್ಮಲಾ ಸೀತಾರಾಮನ್ ಹೋಗಿ ಸಂಧಾನ ಮಾಡಿದ್ರು, ವಿಜೇಂದ್ರ 3 ಬಾರಿ ಹೈಕಮಾಂಡ್ ಭೇಟಿ ಮಾಡಿದ್ರು, ಅವ್ರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಯಾಕೆ ಟೈಮ್ ಬರುತ್ತೆ, ಅವ್ರ ಬಗ್ಗೆ ಟೈಮ್ ಬರುತ್ತೆ. ಮನ್ಮೋದಿಕಾಯಿ ಹುಟ್ಟಿತ್ತು ಗೊತ್ತಿದ್ದ. ಹಂಗೆ ನಮ್ಮ ಮಲಿ ಮೇಲೆ ಗಾಡಿ ಹೇಳ್ತಾರೆ ಅಂದ್ರೆ ಹಂಗೆ ಅವ್ರ ರಾಜಕೀಯ ಭವಿಷ್ಯವನ್ನು ಅವರೇ ಸ್ವಯಂಕೃತ ಅಪರಾಧ ಹಾಳು ಮಾಡ್ಕೊಂಡು ಕೊಟ್ಟಿದ್ದಾರೆ. ಅವರು ಸ್ವಯಂಕೃತ ಅಪರಾಧ, ನಾವಲ್ಲ. ಅವರೇ ಅವ್ರ ಭವಿಷ್ಯನ ಹಾಳು ಮಾಡ್ಕೊಳ್ತಾರೆ. ಇದು ಕಚ್ಚಾಟ ಅಲ್ಲಣ್ಣ. ನಾವೆಲ್ಲ ಕಾರ್ಯಕರ್ತರು ಮುಖಂಡರು ಬಂದವರು. ಜನ ಸೇರಿದ್ದೀರಾ. ಒಬ್ರು ಎತ್ತಣ್ಣ ನೀವು ವೀಕ್ ಆಗಿದ್ರಲ್ಲ, ನಾವು ಸ್ಟ್ರಾಂಗ್ ಕಾರ್ಯಕರ್ತರು. ನೋಡಲಿ ಹುಲಿಗಳು, ಸಿಂಹದ ಮರಿಗಳು ನಮ್ಮ ಕಾರ್ಯಕರ್ತರು. ನಮ್ಮ ಕಾರ್ಯಕರ್ತರು ಮುಖಂಡರು ಸಿಂಹದ ಮರಿಗಳು. ಒಂದು ತಾನೆ ಹುಲಿ, ಸಿಂಹ, ಹುಲಿ ಬಿಡಲ್ಲ. ನಿಮಿಷ ಯಾರು ಒಬ್ರು ಮಾತಾಡ್ರಪ್ಪ. ಕ್ರಮಕ್ಕಲ್ಲ ನೋಡಿ. ಕಾರ್ಯಕರ್ತರು ಮುಖಂಡರಿಗೆ ಆತ್ಮವಿಶ್ವಾಸ ಮೂಡಬೇಕು. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅದನ್ನ ಹೇಳಿದ್ದು ಪಕ್ಷ ಪರವಾಗಿ ಅಂತ ಹೇಳಿದಾರ.
ಅದನ್ನೇ ಹೇಳಿದ್ನಲ್ಲ, ನಾವು ಪಕ್ಷ ಪರವಾಗಿ ಸಂಘಟನೆ ಬಗ್ಗೆ ಹೋಗೋದಲ್ಲ. ನಮ್ಮ ರೂಪಾಯಿ ನಾಯಕ್ ಮಾತಾಡ್ತಾರೆ ನಮ್ಮ ಸಹೋದರಿ. ಮಹಿಳಾ ಮೀಸಲಾತಿ ಬಿಡೋದು ನಾಳೆ ನಮಗೆ ಇಲ್ಲಿ ಬಿಡೋಣ. ಎತ್ತವಳು ಹೆಣ್ಣು, ಭಾರತ ಮಾತೆ, ಅನ್ನಪೂರ್ಣೇಶ್ವರಿ, ಭೂಮಿ ತಾಯಿ, ನಮ್ಮ ತಾಯಿ ಮಾತಾಡ್ತಾರೆ ಸಹೋದರಿ. ಒಂದ್ 20 ಬಾರಿ ಯತ್ನಾಳ್ ಅವ್ರ ವಿರುದ್ಧ ನೀವೇ ಮಾತಾಡಿದ್ರಿ, ನಿಮ್ ನಾಯಕರೆಲ್ಲ ಮಾತಾಡಿದಾರೆ. ಇಷ್ಟಾದ್ರೂ ನಿಮ್ಮ ಹೈಕಮಾಂಡ್ ಯಾಕೆ ಅವ್ರ ಮೇಲೆ ಕ್ರಮ? ನಾನು ಅವ್ರ ಹೆಸರೇ ಅಲ್ಲ, ಅವ್ರ ಹೆಸರೇ ಅಲ್ಲ ನನ್ನ, ಯಾಕಂದ್ರೆ ಅವ್ರ ಹೆಸರು ನನ್ನ ಬಾಯಿ, ನನ್ನ ಬಾಯಿ ಹೊರಸಾಗುತ್ತೆ. ಅವ್ರ ಹೆಸರು ಅಲ್ಲ. ಧನ್ಯವಾದಗಳು, ದಯಮಾಡಿ ಕ್ಷಮಿಸಿ. ತಾಯಿ ಮಾತಾಡ್ತಾರೆ ಸಹೋದರಿ. ನಮ್ಮ ಬಗ್ಗೆ ಲಫುಟನ್ ಮಕ್ಕಳು ಅಂತೀವಿ, ಥರ್ಡ್ ಗ್ರೇಡ್ ಅಂತ ಹೇಳ್ತೀವಿ, ಹಂದಿ ಅಂತ ಹೇಳ್ತೀವಿ. ಆಯ್ತು, ನಾವೆಲ್ಲ ಥರ್ಡ್ ಗ್ರೇಡ್ ಪಾಪ. ಲಫುಟ್ ನಿನ್ನ ಮಕ್ಕಳ, ನಿನ್ನ ಆಸ್ತಿ ಕೇಳಕ್ ಕೊಡ್ತೀವಿ ನಾಳೆ ಕೊಡ್ತೀಯಾ? ನೀನ್ ಆಸ್ತಿ ಕೇಳಕ್ ಕೊಡ್ತೀವಿ ನಿನ್ ಮನೆ ಮುಂದೆ ಹೇಳ್ತಾ ಇದೀವಿ. ಅವ್ರದೊಂದು ಭ್ರಷ್ಟಾಚಾರ ನನಗೆ ಗೊತ್ತಿದೆ. ಇವತ್ತು ಮಾತ್ರಲ್ಲ, ಹೆಂಗಿಂಗ್ ಆಯ್ತು, ಏನ್ ಮಾಡ್ತೀವಿ ಗೊತ್ತಿ ಹೇಳ್ತೀನಿ. ನಾವು ಇದಾದ್ರೆ ನೀವ್ಯಾರಪ್ಪ ನಮ್ಮ ವಿರುದ್ಧ ಮಾತಾಡೋದು? ಅಯೋಗ್ಯ. ಜನ ತೀರ್ಮಾನ ಮಾಡಿದ್ರೆ ನೀವು ಅಯೋಗ್ಯರು. ಈ ರಾಜ್ಯದ ಜನ, ಕಾರ್ಯಕರ್ತರು, ಮುಖಂಡರು ಎಲ್ಲರಿಗೂ ಕರೆ ಮಾಡಿರ್ತಾರೆ. ಅಂತ ಅಯೋಗ್ಯನ ಹೊರಗಡೆ ಹಾಕ್ರಿ ಅಂತ ಹೇಳ್ತಾರೆ. ಪಕ್ಷದಿಂದ ಇಡೀ ರಾಜ್ಯದ ಕಾರ್ಯಕರ್ತರು, ಮುಖಂಡರು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಇಂಥ ಅಯೋಗ್ಯರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ನಮ್ಮ ರಾಷ್ಟ್ರೀಯ ನಾಯಕರು, ಕೇಂದ್ರ ನಾಯಕರು ಭೇಟಿ ಮಾಡಿದೀವಿ. ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ಮಾತಾಡಿದ್ದೀನಿ. ನನಗೆ ಇದೇನು ನಾನು ಪ್ರಚಾರಕ್ಕೋಸ್ಕರ ಮಾತಾಡಿಲ್ಲ. ನನಗೆ ಬಂದಿರತಕ್ಕಂಥ ಕರೆಗಳು ಎಲ್ಲವರು ಮಿಸ್ ಕಾಲ್ ಇರ್ಬೋದು, ಬ್ಲಾಕ್ ಲಿಸ್ಟ್ ಹಾಕಿದ್ದೀನಿ. ನೀವು ಟೆಸ್ಟ್ ಮಾಡಿ ಎಷ್ಟು ಬ್ಲಾಕ್ ಲಿಸ್ಟ್ ಹಾಕಿ ನೋಡಿ. ಕರೆಗಳು ಬಂದವೆ, ಆದ್ರೆ ಈ ಕರೆಗಳು ಬ್ಲಾಕ್ ಇವರೇ ಸ್ಟೇಟಸ್ ಹಾಕ್ಸಿ ಈ ರೀತಿ ನಿಮಗೆ ಗುಂಡಾಗಳು ಕರೆ ಮಾಡ್ತಾ ಸತ್ಯ ಇದು. ಈ ನಿನ್ನೆ ದಿವಸ ಗಣೇಶನ ದರ್ಶನ ಮಾಡಿ, ಇವತ್ತು ಆದಿಶಕ್ತಿ ತಾಯಿ ಚಾಮುಂಡಿ ದರ್ಶನ ಮಾಡಿದ್ವಿ. ನಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ, ಗುಂಡಾಗಿರಿ ಮಾಡ್ತಾರೆ. ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರೆ ಯಾವ ರೀತಿ ನಿನ್ನ ನಂಬರ್ ಹಾಕಿ ಗೊತ್ತೈತಿ, ಅದು ಕೆಲಸ ಮಾಡಲ್ಲ. ನಿನ್ನ ಹೊಲಸು ಬಾಯಿ ಇನ್ನು ಮುಂದೆ ಅವ್ರು ಸರಿ ಮಾಡ್ಕೆ ಅಂತ ಹೇಳಿ ಹೇಳ್ತೀನಿ. ಎಚ್ಚರಿಕೆಯಲ್ಲೇ ಕೊಡ್ತೀನಿ. ಧನ್ಯವಾದಗಳು. ಬಸವಣ್ಣ ಅವ್ರ ಬಗ್ಗೆ ಮಾತನಾಡುವಂಥದ್ದು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಣ್ಣ ಬಸವಣ್ಣ, ಅಣ್ಣ ಬಸವಣ್ಣನವರು ಇವ್ರು ಕೊಡಿ ಮಾತಾಡ್ತಾರೆ. ಬಸವಣ್ಣ ಬಗ್ಗೆ ಮಾತಾಡಿ. ಅಣ್ಣ ಬಸವಣ್ಣನವರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ, ನದಿಗಾರ್ಲಿಲ್ಲ. ಅವರು ಐಕ್ಯರಾದ್ರು. ಬಸವಣ್ಣನವರು ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಅವರು ಸಾಮಾಜಿಕ ನ್ಯಾಯ, ಮಹಿಳೆಯರಿಗೆ ಮೀಸಲಾತಿ ಎಲ್ಲವೂ ಕೊಟ್ಟಂತ ಒಬ್ಬ ಕ್ರಾಂತಿ ವಿಶ್ವಗುರು ಬಸವಣ್ಣ ಅಂತ ನಾವು ಕರಿತೀವಿ. ಇಡೀ ವಿಶ್ವವನ್ನು ಮೆಚ್ಚಿಕೊಂಡಿದೆ. ನರೇಂದ್ರ ಮೋದಿ ಅವರು ಅಂತ ಬಗ್ಗೆನೂ ಗೌರವ ಇಟ್ಟಿದ್ದಾರೆ. ಒಂದು ನಿಮಿಷ ದಯಮಾಡಿ. ನಮ್ಮ ಕೇಂದ್ರ ನಾಯಕರ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ನಾವು ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗ್ಲಿ, ನಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ಕುಕ್ಕಿದೆ. ಮೊನ್ನೆ 3 ಉಪಚುನಾವಣೆ ಭ್ರಷ್ಟಾಚಾರ, ಹಣಬಲ, ತೋಳ್ಬಲ, ಅಧಿಕಾರ ದುರುಪಯೋಗ ಮಾಡ್ಕೊಂಡು ಗೆದ್ದಿದ್ದಾರೆ. ಅದಕ್ಕೆ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಮೂಡಬೇಕು. ದೇವರ ಪ್ರಾರ್ಥನೆ ಮಾಡ್ತೀವಿ. ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಒಳ್ಳೆ ಸಂಘಟನೆ ಮಾಡ್ತಾರೆ. ಅವರ ಸಾರಥ್ಯದಲ್ಲಿ ಕಾರ್ಯಕರ್ತರಿಗೆ ಬಲ ಬರಬೇಕು, ಮತ್ತೆ ರಾಜ್ಯದ ಅಧಿಕಾರಕ್ಕೆ ಬರ್ಬೇಕು. ಅದಕ್ಕೋಸ್ಕರ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸರ್, ಯಡಿಯೂರಪ್ಪ ಅವರು ಸಿಎಂ ಆದಾಗ್ಲಿಂದಲೂ ಯತ್ನಾಳ್ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಮನೆಗೆ ನಿರ್ಮಲಾ ಸೀತಾರಾಮನ್ ಹೋಗಿ ಸಂಧಾನ ಮಾಡಿದ್ರು, ಅಂತಿಲ್ಲ. ವಿಜೇಂದ್ರ 3 ಬಾರಿ ಹೈಕಮಾಂಡ್ ಭೇಟಿ ಮಾಡಿದ್ರು, ಅವ್ರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಯಾಕೆ ಟೈಮ್ ಬರುತ್ತೆ, ಆಗಿದೆ ಅವ್ರ ಬಗ್ಗೆ? ಈಗ ಟೈಮ್ ಬರುತ್ತೆ. ಮಂಗೋತಿಕಾಯಿ ಹುಟ್ಟಿತ್ತು ಗೊತ್ತಿದ್ದ. ಹಂಗೆ ನಮ್ಮ ಮಲಿ ಮೇಲೆ ಗಾಡಿ ಹೇಳ್ತಾರೆ ಅಂದ್ರೆ ಹಂಗೆ ಅವ್ರ ರಾಜಕೀಯ ಭವಿಷ್ಯವನ್ನು ಅವರೇ ಸ್ವಯಂಕೃತ ಅಪರಾಧ ಹಾಳು ಮಾಡ್ಕೊಂಡು ಕೊಟ್ಟಿದ್ದಾರೆ. ಅವ್ರು ಸ್ವಯಂಕೃತ ಅಪರಾಧ, ನಾವಲ್ಲ. ಅವರೇ ಅವ್ರ ಭವಿಷ್ಯನ ಹಾಳು ಮಾಡ್ಕೊಳ್ತಾರೆ. ಇದು ಕಚ್ಚಾಟ ಅಲ್ಲಣ್ಣ. ನಾವೆಲ್ಲ ಕಾರ್ಯಕರ್ತರು, ಮುಖಂಡರು ಬಂದವರು. ನೀವು ಎಷ್ಟು ಜನ ಸೇರಿದ್ದೀರಾ? ಒಬ್ರು ಎತ್ತಣ್ಣ ನೀವು ವೀಕ್ ಆಗಿದ್ರಲ್ಲ, ಅವ್ರು ನಾವು ಸ್ಟ್ರಾಂಗ್.
ಕಾರ್ಯಕರ್ತರು ನೋಡಲಿ, ಹುಲಿಗಳು ಸಿಂಹದ ಮರಿಗಳು ನಮ್ಮ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಮುಖಂಡರು ಸಿಂಹದ ಮರಿಗಳು ಹೌದು ತಾನೆ? ಹುಲಿ ಸಿಂಹ ಹುಲಿ ಬಿಡಲ್ಲ. ಒಂದು ನಿಮಿಷ, ಏ ಯಾರೋ ಒಬ್ರು ಮಾತಾಡ್ರಪ್ಪ. ಕ್ರಮಕ್ಕಲ್ಲ ನೋಡಿ, ಕಾರ್ಯಕರ್ತರು ಮುಖಂಡರಿಗೆ ಆತ್ಮವಿಶ್ವಾಸ ಮೂಡಬೇಕು, ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಕೊಡಬೇಕು. ಅದನ್ನೇ ಹೇಳಿದ್ದು, ಪಕ್ಷ ಪರವಾಗಿ ಅಂತ ಹೇಳಿದಾನ, ಅದನ್ನೇ ಹೇಳಿದಾನ. ನಾವು ಪಕ್ಷ ಪರವಾಗಿ ಸಂಘಟನೆ ಬಗ್ಗೆ ಹೋಗೋಣ. ನಮ್ಮ ವಿಭಾಗ ನಾಯಕ ಮಾತಾಡ್ತಾರೆ, ನಮ್ಮ ಸಹೋದರಿ ಮಹಿಳಾ ಮೀಸಲಾತಿ ಬಿಡೋದು ನಾಳೆ ನಮಗೆ ಇಲ್ಲಿ ಬಿಡೋಣ. ಎತ್ತವಳು ಹೆಣ್ಣು, ಭಾರತ ಮಾತೆ ಅನ್ನಪೂರ್ಣೇಶ್ವರಿ ಭೂಮಿ ತಾಯಿ, ನಮ್ಮ ತಾಯಿ ಮಾತಾಡ್ತಾರೆ ಸಹೋದರಿ. ಒಂದ್ 20 ಬಾರಿ ಯತ್ನಾಳ್ ಅವ್ರ ವಿರುದ್ಧ ನೀವೇ ಮಾತಾಡಿದ್ರಿ, ನಿಮ್ ನಾಯಕರೆಲ್ಲ ಮಾತಾಡಿದಾರೆ. ಇಷ್ಟಾದ್ರೂ ನಿಮ್ಮ ಹೈಕಮಾಂಡ್ ಯಾಕೆ ಅವ್ರ ಮೇಲೆ ಕ್ರಮ? ನಾನು ಅವ್ರ ಹೆಸರೇ ಅಲ್ಲ, ಅವ್ರ ಹೆಸರೇ ಅಲ್ಲ ನನ್ನ, ಯಾಕಂದ್ರೆ ಅವ್ರ ಹೆಸರಲ್ಲಿ ನನ್ನ ಬಾಯಿ ಹೊರಸಾಗುತ್ತೆ. ಅವ್ರ ಹೆಸರಲ್ಲ. ಧನ್ಯವಾದಗಳು, ದಯಮಾಡಿ ಕ್ಷಮಿಸಿ. ತಾಯಿ ಮಾತಾಡ್ತಾರೆ ಸಹೋದರಿ.